ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಾಣಿ ಮಾರ್ರೆ. ಓಕೆ, ಈಗ ಪಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದ ರೋಡಲ್ಲೂ ಯಾರೋ ಕಡಲೆಕಾಯಿ ಪಾರ್ಸಲ್ ನಡೀತಿತ್ತು. ನಗೆ ಹಬ್ಬ ಅಂತ ಒಂದು ಗ್ರೌಂಡ್ ಥರ ಇತ್ತು ಸಣ್ಣದಲ್ಲಿ ಅಂಥೇಳಿ. ಕಡಿಕೊಂಡ್ರೆ ಅವರೆಕಾಳು ಬೇಳೆ ಮೇಳ ಅಂದ್ರೆ ತಿರುಗುಕ್ಕೆ ಅಂಥವ್ರು ಹೋಯ್ತು. ಎಂಟ್ರೆನ್ಸಲ್ಲೇ ಬರೀ ಕುರ್ತಾಸ್, ಜ್ಯುವೆಲ್ರೀಸ್, ಕೀ ಪಂಚ್ ಈ ಥರದ್ದು. ನನ್ನ ಗಂಡ ಅಮ್ಮ ಏನು ಬ್ಲೇಡ್ ಹಾಕ್ಬೇಡ, ಆಲ್ರೆಡಿ ತುಂಬ ತೊಗೊಬೇಡಿದ್ಯಾ ಅಂಥೇಳಿ ಸಿಗ್ನಲ್ ಕೊಡ್ತಿದ್ರು. ನಾನು ಇಲ್ಲ ಅಂತ ತಗೊಂಬ ಹಿಡಿದಲ್ಲಿ ಇರಲಿಲ್ಲ. ಬಟ್ ಅಲ್ಲಿತ್ತಲ್ಲ ಬರೀ ಈ ಕಾಶ್ಮೀರದ ಕುರ್ತಾ ಅಂತೆ, ಕಾಶ್ಮೀರ ಶಾಲ್, ಕಾಶ್ಮೀರದ ಸ್ಯಾರಿ ಅಕ್ಕ. ಕುರ್ತಾ ಎಲ್ಲ ಬಂದು 1,000 ರೂಪಾಯಿ ಇದ್ದಿತ್ತು. ನನ್ನ ಪ್ರಕಾರ ಅಷ್ಟು ಇರುತ್ತೆ ಅನ್ಸುತ್ತೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗೆ ಇಯರಿಂಗ್ಸ್ ಎಲ್ಲ ಎಷ್ಟು ಚಂದ ಇದ್ದಿತ್ತು ಗೊತ್ತಾ. ನಾ ಮನೇಲಿ ಇಪ್ಪು ಕಾರಣಕ್ಕೆ ಎಂತ ತಗೊಂಬಕೋತಿಲ್ಲ, ಎಂತಕ್ಕಂದರೆ ಮಗು ಜೊತೆ ಹೊರಗೆ ಹೋತೆ ಇಲ್ಲ, ಅವಳನ್ನ ಸಂಭಾಳಿಸೋಕ್ಕಂತೂ ಸಾಧ್ಯನೇ ಇಲ್ಲ. ಹಂಗಾಗಿ ಎಲ್ಲದನ್ನು ಜಸ್ಟ್ ಕಾಣ್ಕೊ ಹಾಪ ತಗೊಂಕಂತೇನಿಲ್ಲಲ್ಲ. ಮಿನಿ ಉಡುಪಿ ಸೋ ಥರ ಫೀಲ್ ಆಗ್ತಿದ್ದಿತ್ತು. ಉಡುಪಿ ಸೋ ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕಂತೆ. ಹಾಗೆ ಇಲ್ಲೊಂದು ಸ್ಟಾಲ್ ಕಾಣ್ಲಕ್ಕಲ್ಲ, ಬೇಬಿದು ಒಂಥರ ಫ್ರಾಕ್ ಇದ್ದಿದ್ದಾಯ್ತಾ. ನಾನು ಒಂದು ತಗೊಂಡೆ. ಅವ್ರು 350 ಹೇಳ್ರಿ, ನಾನು ಬಾರ್ಗಿನ್ ಮಾಡಿ 250 ತಗೊಂಡೆ. ಏನು 350 ಕೊಡುವಂಥದ್ದು ಎಂತ ಇರಲಿಲ್ಲ. ಬಿಕಾಸ್ ನಾವು ಬಟ್ಟೆ ಇದರಲ್ಲೇ ವರ್ಕ್ ಮಾಡಿದ ಕಡೆ ನಂಗೆ ಒಂದು ನಾಲೆಜ್ ಇರುತ್ತೆ. ಕೆಲವರು ಅದನ್ನು ನನಗೆ ಹೇಳ್ತಿರೋ ತುಂಬ ಕಂಜೂಸ್ ಅಂತ. ಇಟ್ಸ್ ನಾಟ್ ಅಬೌಟ್ ಕಂಜೂಸ್, ಬಟ್ಟೆ ಬಗ್ಗೆ ನಾಲೆಜ್ ಇದ್ದವ್ರಿಗೆ ಗೊತ್ತಿರುತ್ತೆ ಇದಕ್ಕೆ ಎಷ್ಟು ರೇಟ್ ಕೊಡ್ಕಂತ ಹೇಳಿ. ಹಾಗೆ ಇದು ಉಪ್ಪಿನಕಾಯಿ. ನಾನು ಮೊದಲು ಉಡುಪಿ ಸೋಕ್ಕೆ ಮೇಳಕ್ಕಿತ್ತಲ್ಲ, ಅಲ್ಲಿ ಹೋದಲ್ಲೂ ಉಪ್ಪಿನಕಾಯಿನ ಫ್ರೀ ಟೇಸ್ಟ್ ಕೊಡ್ತಾರೆ ಗೊತ್ತಾ. ಅದನ್ನು ತಗೊಂಡು ತಿಂತಿದ್ದಾಗ ಅದೆಲ್ಲ ನನಗೆ ತುಂಬ ನೆನಪಾಯ್ತು. ಕುರ್ತಾಸ್ ಬರೀ ಬಟ್ಟೆನೇ ಜಾಸ್ತಿ ಇದ್ದಿತ್ತಾಗ. ಹಾಗೆ ಒಂದು ಖುಷಿಯಾದಂದರೆ ಬುಕ್ ಸ್ಟಾಲ್ಸ್ ಇದ್ದಿತ್ತು. ಎಲ್ಲ ಭಗವದ್ಗೀತೆ, ರಾಮಾಯಣ ಅದೆಲ್ಲ ಇದ್ದಿತ್ತು. ನನ್ನ ಹತ್ರ ಆಲ್ರೆಡಿ ಅದೆಲ್ಲ ಬುಕ್ಸ್ ಮನೇಲಿ ರಾಶಿ ಇತ್ತು. ಅನ್ಸ್ಕೊಂತಿದ್ದೆ ಜನರು ಸ್ವಲ್ಪ ಬುಕ್ಸ್ ತಗೊಂಡು ಅಭ್ಯಾಸ ಮಾಡ್ಕೊಂಡು ಬರೀ ತಿಂಬುದು ಇಂಥ ಬಟ್ಟೆ ತಗೊಂಬಂಥದ್ದು ಮಾಡೋಕ್ಕಾಗ ನಮ್ಮ ಇದು ಎಂತ ಇತ್ತೀಗ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಕಂತೇಳಿ. ಓಕೆ, ಈ ಕಡೆಗೆ ನಮ್ಗೆ ಸಿಕ್ತಾವ್ರೆ ಮೇಳ, ತಿಂಡಿ ಮೇಳ ಹಾಕಿರ್ಕಾಣಿ. ಮ್ಯಾಕ್ಸಿಮಮ್ ಒಂದು 5-6 ಸ್ಟಾಲ್ಸ್ ಇದ್ದಿತ್ತು. ಜಾಸ್ತಿ ಸ್ಟಾಲ್ಸ್ ಅಂತಲೂ ಇರಲಿಲ್ಲ. ಎಲ್ಲ ಇದ್ದಿತ್ತು. ದೋಸೆ, ಆ ಬಾತು, ಏನು ಅವರೆಕಾಳು ಬಾತು, ಆಮೇಲೆ ಬೋಂಡ, ಪಾನಿಪುರಿ, ಮಸಾಲೆ ಪುರಿ, ಪಾವ್ ಭಾಜಿ, ತುಂಬ ಐಟಮ್ಸ್ ಇದ್ದಿತ್ತು. ನಾವು ಅದ್ರಲ್ಲಿ ಪಾವ್ ಭಾಜಿ ಮತ್ತು ಇದು ಯಾವುದು ಚಿತ್ರಾನ್ನ ತಗೊಂಬ ಅಂತ ಅನ್ಸ್ಕೊಂಡು. ಬಟ್ ಚಿತ್ರಾನ್ನ ಇರಲಿಲ್ಲ ಅಂಥೇಳಿ ಲಾಸ್ಟಿಗೆ ಅವರೆಕಾಳು ಪಲಾವ್ ತಗೊಂಡ್ರು ಇವರು ನನ್ನ ಗಂಡ. ಸೊ ಎಲ್ಲ ಅಲ್ಲೆಂತದ್ದು ನಾವು ಪಾರ್ಸಲ್ ತಗೊಂಡಾಗ ನಮ್ಮ ಮಗಳು ತಿಂಬು ಬಿಡೋದಿಲ್ಲ ಅಂಥೇಳಿ ತುಂಬ ಐಟಮ್ಸ್ ಇದ್ದಿತ್ತು. ಇದು ಸ್ಪೆಷಲಿ ನನಗೆ ಶಾಕಿಂಗ್ ಅನಿಸ್ತಾ, ಆಲೂ ಟ್ವಿಸ್ಟರ್ ಇರುತ್ತಲ್ಲ, ಅವರೆಕಾಳು ಟ್ವಿಸ್ಟರ್ ಅಂತ ಹೇಳ್ಕೊಂಡು ಸೇಲ್ ಮಾಡ್ತಿದ್ದೀರ. ಅದು ನಾನು ತಗೊಂಬ ತುಂಬ ಆಯ್ಲಿ, ಎಂಥ ಆಯಿಲ್ ಯೂಸ್ ಮಾಡಿರ್ತೆ ಅಂತೇಳಿ. ಕಡೆಗೆಲ್ಲಿ ಗೇಮ್ಸ್ ಎಲ್ಲ ಇದ್ದಿತ್ತು. ನನ್ನ ಗಂಡ ಒಂದು ಹುಡುಗಂಗೆ ಒಂದು ಗೇಮಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದೆ. ಶಾಕಿಂಗ್ ಅದು ಎಂತಕ್ಕೆ ಸಪೋರ್ಟ್ ಮಾಡ್ತಿದ್ರು ಅಂತೇಳಿ ಕಡೆ ಗೊತ್ತಾಯ್ತು ಅವ್ರು ಸ್ಟೂಡೆಂಟ್ ಅಂದರು. ಕೆಳಗಿಂದ ನೋಡೋದು ಅವಾಗ ನಿಮಗೆ ಏಮ್ ಚೇಂಜ್ ಆಗಿಬಿಡುತ್ತೆ, ಅದು ಗೊತ್ತಾಗಲ್ಲ ನಿಮಗೆ. ಅದು ಕಾಳು ಹೋಗೋದು ರೀತಿಯೇ ಗೊತ್ತಾಗ್ಬಿಡುತ್ತೆ. ಮತ್ತು ಇನ್ನೊಂದು ಈ ಗನ್ನಿಂಗ್ ಹಿಡ್ಕೊಂಡಾಗ ಹಿಂಗೆ 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 ಮೇಲೆ ಕೆಳಗೆ ಏಮ್ ಚೇಂಜ್ ಮಾಡಬಾರ್ದು. ಒಂದು ಕಡೆ ಫಿಕ್ಸ್ ಆದರೆ ಅಲ್ಲೇ ಫಿಕ್ಸ್ ಆಗಿರಬೇಕು. ಚೆಕ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡು. ನಿಮ್ಗೆ ಕಾಣುತ್ತೆ, ಬೆನ್ನು ನೋಡ್ತಾ ಇರಿ, ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಡೂ ಇಟ್ ಮ್ಯಾನ್. ಸರಿ ಹೊಡೆದಿದ್ದೆ ಈಗ ಸ್ವಲ್ಪ ಪಕ್ಕದಲ್ಲ ಹೋಯ್ತು. ಈಗ ಎಷ್ಟಿದೆ ಚಾನ್ಸು? ಪಕ್ಕ ಆಗ್ತೀನಿ. 2 ಹೊಡೆದೆ ಕಣ ನಿಮ್ಗೆ ಆಗ. ಈ ನೀರಲ್ಲಿ ಇದನ್ನು ಓಡಿಸ್ಕೊಂಡು ನಾನು ಇದನ್ನು ಉಡುಪಿ ಉತ್ಸವದಲ್ಲಿ ಆಡ್ತಿದ್ದೆ. ನಂಗೆ ಇದ್ರಲ್ಲಿ ಆಡ್ಕೊಂಡು ಭಾರಿ ಇಷ್ಟ. ದೊಡ್ಡವ್ರಿಗೆ ಬಿಡೋದಿಲ್ಲ. ಎಷ್ಟು ಬೇಕಾದ್ರೂ ದುಡ್ಡು ಕೊಡೋಕೆ ರೆಡಿ ಇದ್ದೆ. ಬಟ್ ಅವ್ರು ಹಚ್ಕೊಂಬಕ್ಕೆ ರೆಡಿ ಇಲ್ಲ. ಎಂತ ಮಾಡೋದು, ನಾನಂತ ಇವಾಗ ತುಂಬ ದಪ್ಪ ಇದೆ ಬಿಡಿ, ಕೇಂಡ್ರು ವೇಸ್ಟ್ ಅಂತ ಹೇಳ್ಕೊಂಡು ಜಸ್ಟ್ ಕಾಣ್ಕೊಂಡು ಹೋದೆ. ನಂಗೆ ಇದನ್ನು ಕಂಡು ನೆನಪದು. ನಮ್ಮಮ್ಮ ಎಲ್ಲ ಹೇಳ್ತಿದ್ರು ಮಕ್ಕಳನ್ನ ಫ್ರೀ ಆಗಿ ಬಿಡ್ಕೊ, ಮಣ್ಣಲ್ಲಿ ಬಿಡ್ಕೊ ಆಟಾಡೋಕೆ ಅಂತೇಳಿ. ಆ ಮಗು ಇಷ್ಟೇ ಎಂಜಾಯ್ ಮಾಡ್ತಿದ್ದು. ಕೆಲವ್ರು ಕಂಡವ್ರು ಎಂತ ಅಂತ ಅನ್ಸ್ಕೊಂತಾರೆ. ಬಟ್ ಅದು ಒಳ್ಳೇದಲ್ಲ. ಈಗಿಂದ ಇದರಲ್ಲಿ ಯಾರೂ ಬಿಡೋದಿಲ್ಲ. ಸೊ ಅಲ್ಲೇ ನನ್ನ ಮಗಳಿಗೊಂದು ಟಾಯ್ ತಗೊಂಬ ಅಂತ ಹೋಯ್ತು. ಎಂತ ಅವಳಿಗೆ ತೋರಿಸ್ತು. ಅದರೊಳ ಒಂದು ಟಾಯ್ ಫೈನಲಿ ಚಾಯ್ಸ್ ಮಾಡ್ದಳಕ್ಕ. ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಣ್ತಿಲ್ಲ, ಇದೆ ಅಂತ ಕಲರ್ ಇತ್ತಂತೇಳಿ. ಇನ್ನೂ ಅವಳಿಗೆ ಗೊತ್ತಾಗ್ತಾಯಿಲ್ಲ. ಇನ್ ಕೇಸ್ ಗೊತ್ತಾರೆ ಗ್ಯಾರಂಟಿ ಅವಳು ಬಿಡೋದಿಲ್ಲ. ಇದು ಬದನ್ನೆಲ್ಲ ತಗೊಂತಳು. ಈಗ ಅವಳು ತಗೊಂತಿಲ್ಲ ಅಂಥೇಳಿ ನನ್ನ ಗಂಡ ಅವಳಿಗೆ ಕಾಮಿಡಿ ಮಾಡ್ತರು, ನಿಂಗೆ ಯಾವ್ದು ಬೇಕಾದ್ರೆ ಹೇಳಿ ತಗೋ ಅಂಥೇಳಿ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡು ನಾವಲ್ಲೇ ಪಕ್ಕದ ಪಾರ್ಕಿಗೆ ಹೋಯ್ತು. ಬಿಕಾಸ್ ಅವಳ್ಕೊಂಡು ಶೂ ತೊಗೊಂಡಿದ್ದಿತ್ತು. ಅವಳಿಗೆ ತುಂಬ ನೋಡೋಕೆ ಇಂಟ್ರೆಸ್ಟ್ ಇದ್ದಿತ್ತು. ಕಾಂಬ ನಡೀತಾಳ ಅಂಥೇಳಿ, ಕಾಂಬ ಅಂಥೇಳಿ ಅದು ಸೌಂಡ್ ಮಾಡುತ್ತೆ. ಅದಕ್ಕೋಸ್ಕರ ಬಾ 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 ಫಾಸ್ಟ್ ಫಾಸ್ಟ್ ಫಾಸ್ಟ್. ದಿಸ್ ಇಸ್ ಗುಡ್. ಗುಡ್ ಮಗಳು. ಕೈ 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 ರೀ, ಕೈ ಹಿಂದೆ ಹೋಗ್ತಿದೆ. ಓಡು ಓಡು ಓಡು. ಬಾ 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 ಬಾ. ಅಮ್ಮ ಕ್ಯಾಚ್ ಯು. ಬಾ 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 ಬಾ.
ನೆಕ್ಸ್ಟ್ ಅಮ್ಮ ಈಗ ನಾನು ಅಮ್ಮನ ಆಪ್ಷನ್ ನಿಂದು. ಸೊ ನಾವಿಬ್ಬರೇ ಪುಕಾಣೆ ಥರ ಸಂಡೇ ಟೈಮಲ್ಲ ಇವಳನ್ನ ಹಿಂಗೆ ಪಾರ್ಕಿಗೆ ಕರ್ಕೊಂಡು ಎಂಜಾಯ್ ಮಾಡುವ ಅಂಥೇಳಿ. ಅವಳಿಗೂ ಯಾರೂ ಜೊತೆಗೆ ಇಪ್ಪೋದಿಲ್ಲ, ಬೋರ್ ಆಗ್ತಾ ಇರುತ್ತೆ. ಮತ್ತು ಅವಳು ನೈಟ್ ನಿದ್ದೆ ಮಾಡೋದಿಲ್ಲ. ಡಾಕ್ಟ್ರ್ ಹತ್ರ ಕಂಡೆಲ್ಲ ಕಂಪ್ಲೀಟ್ ನಡೆದು ಸ್ಟಾರ್ಟ್ ಮಾಡಿ ಆದಮೇಲೆ ನಡೆದವ್ರಿಗೆ ಸುಸ್ತಾಗಿರುತ್ತೆ, ಆ ರೀಸನಿಂದ ಮನ್ಕಂತ್ರ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಒಂದು ಪಾರ್ಕಿಗೆ ಕರ್ಕೊಂಡು ಹೋಯ್ತು ಅಮ್ಮ ಅಂಥೇಳಿ. ಕೆಲವು ಸಲ ಇಷ್ಟು ಬೇಜಾರು ಅನಿಸಿಬಿಡುತ್ತೆ, ಹಿಂಗೆ ಮಾಮ ಎಷ್ಟು ಕಷ್ಟಪ್ಪ, ನಮ್ಮನ್ನ ಇಷ್ಟು ಕಷ್ಟಪಟ್ಟು ಸಾಕಿರೋ, ಇಷ್ಟೆಲ್ಲ ಒದ್ದಾಡ್ಕ ಅಂತೇಳಿ. ಎಷ್ಟು ಸುಸ್ತಾದರೂ ನಾವು ಅದನ್ನು ತೋರ್ಸ್ಕೊಂಬಕಾತಿಲ್ಲ. ಮನೆಗೆ ಬಂದು ಎಲ್ಲ ಕೆಲಸಗಳು ಮಾಡ್ಕೊಂಕೊ, ಮಗುನೂ ಕಣ್ಕೊಂಕೊ, ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡಿದ್ರು ಕಂಪ್ಲೀಟ್ ನಮಗೆ ಇರೋದು ಜಾಸ್ತಿ. ಪಾಪ ಅವರು ಕೆಲ್ಸಕ್ಕೆ ಹೋದ್ರು, ಅವರೆಷ್ಟಿಗತ್ತು ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ಇಷ್ಟು ಕಷ್ಟ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟು ಟಯರ್ಡ್ ಆತಂದರೆ ಹೇಳ್ಕೊಂಬಕಾತಿಲ್ಲ. ಸಮ್ಟೈಮ್ಸ್ ದೇವರೇ ಐ ಕಾಂಟ್ ಅಂತ ಅನ್ಸುತ್ತೋ. ಎಲ್ಲ ಮದರು ಗ್ರೇಟ್ ಅಂತ ಅನ್ಸುತ್ತೆ. ಸ್ಪೆಷಲಿ ನನ್ನ ಅಮ್ಮ ಬಗ್ಗೆ ನಂಗೆ ಗೊತ್ತಾದೆ ನನಗೊಂದು ಮಗು ಆದಮೇಲೆ. ಯಾಕಂದರೆ ನನ್ನ ಮಗು ಡೇ ಆ್ಯಂಡ್ ನೈಟ್ ಮನ್ಕೊಂತಿಲ್ಲ ಟಿಲ್ ಒನ್ ಇಯರ್ ಆದರೂ ಕೂಡ. ಸೊ ತುಂಬ ಡಿಫಿಕಲ್ಟ್, ಹೇಳೋಕ್ಕಾತಿಲ್ಲ. ಸುಸ್ತಾದರೂ ಅವಳನ್ನು ಕಣ್ಕಂಕೊ ಹಾಗೆ ಅವಳು ಸಣ್ಣ ಸಣ್ಣ ವಿಷಯಗಳಲ್ಲೂ ನಂಗೆ ಖುಷಿ ಆಯ್ತು. ಅವಳು ನಡೆದ್ರು ಖುಷಿ ಆಯ್ತು. ಅವಳು ಅಮ್ಮ ಅಂತ ಎವ್ರಿ ಟೈಮ್ ಅಮ್ಮ ಅಂತ ಕೂಗಿದಾಗ ಅದರಷ್ಟು ಖುಷಿ ಇನ್ನೊಂದು ಇಪ್ಪುದಿಲ್ಲ ಅಂತ ನಂಗೆ ಅನಿಸುತ್ತು. ಕಡೆಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಅವರೆಕಾಳು ಮೇಳದಿಂದ ತಂದಿತ್ತಲ್ಲ ಆ ಡಿಶ್ನ ಅವರೆಕಾಳು ಬಾತು ಮನೆ ಟೊಮೊಟೊ ಬಾತಿಗೆ ಅವರೆಕಾಳು ಕಾಳು ಹಾಕಿ ಕೊಟ್ಟಂಗಿತ್ತು. ನಾನೇ ಮಾಡಿ ಕೊಡ್ತಿದ್ದೆ. ಮತ್ತೆ ಯಾಕೆ ತಗೊಂಡೆ? ಎಂತ ಪಾವ್ ಭಾಜಿ ಟೇಸ್ಟ್ ಮಾಡೋಣ ಇವಾಗ. ಬಾವುಜಿ ಚೆನ್ನಾಗಿದೆ, ಮನೇಲಿ ಮಾಡಿದಾಗಿದೆ. ನಾವು ಹೆಂಗೆ ಮಾಡ್ತೀವಿ ಹಂಗೆ ಪಾವ್ಭಾಜಿ ಮಸಾಲೆಗೆ ಅವರೆಕಾಳು ಹಾಕಿಬಿಟ್ಟು ಪಾವ್ಭಾಜಿ ಮಸಾಲ ಅಂದರೆ ಮ್ಯಾಕ್ಸಿಮಮ್ 5 to 6 ಸ್ಟಾಲ್ ಇತ್ತಾ ಅಷ್ಟೇ. ಅದಕ್ಕೆ ಅವರೆಕಾಳು ಮೇಳ, ಅದಕ್ಕೆ ಸಣ್ಣ ಪ್ಲೇಸ್ ಆ್ಯಕ್ಚುಲಿ, ಬರೀ ಬಟ್ಟೆ ಶಾಪ್, ಕಾಶ್ಮೀರಿ ಅಲ್ಲ ಅದರದ್ದೇ ಎಲ್ಲ ಬಟ್ಟೆ ಇದ್ದಿತ್ತು. ಓಕೆ, ಪಾವ್ಭಾಜಿ ಚೆನ್ನಾಗಿದೆ. ಬಟ್ ಅವರೆಕಾಳು ಟೊಮೊಟೊ ಬಾತಿಗೆ ಅವರೆಕಾಳು ಹಾಕ್ದಂಗಿದೆ. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದೆ ಅನ್ಸುತ್ತೆ, ಅದಕ್ಕೆ ಕಹಿ ಹೊಡಿತಾ ಇತ್ತು. ಓಕೆ ಪಾವ್ಭಾಜಿ ಹೆಂಗಿತ್ತು? ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಎದುರು ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ತೆಗ್ದಾರೆ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.